ವೆಲ್ಕಮ್ ಬ್ಯಾಕ್. ಹಿಜಾಬ್ ವಿವಾದ ಶುರುವಾಗಿದ್ದ ಉಡುಪಿಯಲ್ಲಿ SSLC ಪರೀಕ್ಷೆ ನಡೀತಾ ಇದೆ. ಹಿಜಾಬ್ ತೆಗೆದಿಟ್ಟು ಪರೀಕ್ಷೆಗೆ ಬರ್ತಿದ್ದಾರೆ ವಿದ್ಯಾರ್ಥಿನಿಯರು. ಪರೀಕ್ಷೆ ಬರೀತಾರೆ ಆ ಎಲ್ಲ ವಿದ್ಯಾರ್ಥಿಗಳು. ಇವತ್ತು 1200ಕ್ಕೂ ಹೆಚ್ಚು ಮುಸ್ಲಿಂ ವಿದ್ಯಾರ್ಥಿನಿ ಪರೀಕ್ಷೆ ಬರೀತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಪರೀಕ್ಷಾ ಕೇಂದ್ರಗಳ ಮುಂಭಾಗ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ. ಬುರ್ಕಾ ಮತ್ತು ಹಿಜಾಬ್ ಅನ್ನು ತೆಗೆಯೋದಕ್ಕೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಇದೆ. ಯಾದಗಿರಿಯಲ್ಲೂ ಕೂಡ ಹಿಜಾಬ್ ಅನ್ನು ತೆಗೆದು ಬರ್ತಿದ್ದಾರೆ ವಿದ್ಯಾರ್ಥಿನಿಯರು. ಬ್ರೇಕಿಂಗ್ ನ್ಯೂಸ್. ಪ್ರೀತಿಯ ಮುಸಲ್ಮಾನ ಸಮಾಜದ ಬಾಂಧವರೇ, ಭವಿಷ್ಯದ ದೃಷ್ಟಿಯಿಂದ ಮಕ್ಕಳನ್ನ ಪರೀಕ್ಷೆಗೆ ಕಳಿಸ್ಕೊಡಿ. ಉಡುಪಿಯ ಧಾರ್ಮಿಕ ಮುಖಂಡ ರೆಹಮಾನ್ ರಜ್ವಿ ಈ ಮೂಲಕ ಕರೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ರೆಹಮಾನ್ ರಜ್ವಿ ಅವರು ಕೊಟ್ಟಿರುವಂತಹ ಕರೆ. ಪ್ರೀತಿಯ ಮುಸಲ್ಮಾನ ಸಮಾಜದ ಬಾಂಧವರೇ, ಭವಿಷ್ಯದ ದೃಷ್ಟಿಯಿಂದ ಮಕ್ಕಳನ್ನ ಪರೀಕ್ಷೆ ಕಳಿಸ್ಕೊಡಿ. ಕರಾವಳಿ ಉಡುಪಿ ಭಾಗದ ಧಾರ್ಮಿಕ ಮುಖಂಡ ರೆಹಮಾನ್ ರಜ್ವಿ ಅವರು ಕೊಟ್ಟಿರುವಂತಹ ಕರೆ ಇದು. ಶೈಕ್ಷಣಿಕ ವರ್ಷ ಮುಗಿದಿದೆ, ಪರೀಕ್ಷೆಗಳು ಆರಂಭ ಆಗಿದೆ. ಹೆತ್ತವರು ಮಕ್ಕಳ ಭವಿಷ್ಯದ ಬಗ್ಗೆ ಗಮನ ಹರಿಸಬೇಕು. ದೂರದೃಷ್ಟಿ ಇಟ್ಕೊಂಡು ನಾವು ನಿರ್ಧಾರ ಮಾಡಬೇಕು. ಉಲೇಮಾಗಳು, ಖಾಜಿಗಳು ಶಿಕ್ಷಣ ಜೀವನಕ್ಕೆ ಆದ್ಯತೆ ಕೊಡಿ. ಹಿಜಾಬ್ ವಿಚಾರ ಸುಪ್ರೀಂ ಕೋರ್ಟ್ ಮೆಟ್ಲೇರಿದೆ. ಹಿಜಾಬ್ನ ತೀರ್ಪು ನಮ್ಮ ಪರ ಬರೋ ನಿರೀಕ್ಷೆ ಕೂಡ ಇದೆ. ಆದರೆ ಈ ಕ್ಷಣ ಶಿಕ್ಷಣ ಬಹಳ ಮುಖ್ಯ, ಹಾಗಾಗಿ ಮಕ್ಕಳನ್ನ ಪರೀಕ್ಷೆ ಕಳಿಸ್ಕೊಡಿ ಅನ್ನೋದು ಧಾರ್ಮಿಕ ಮುಖಂಡರ ಕರೆ. ನ್ಯೂಸ್ 18 ಕನ್ನಡದ ಬ್ರೇಕಿಂಗ್ ನ್ಯೂಸ್. ಈ ವರ್ಷದ ಶೈಕ್ಷಣಿಕ ವರ್ಷವು ಕೊನೆಗೊಂಡಿದೆ. ಪರೀಕ್ಷೆಗಳು ನಡೆಯುತ್ತಾ ಇದೆ. SSLC PU ಪರೀಕ್ಷೆಗಳು ಹತ್ತಿರವಾಗಿದೆ. ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಹೆತ್ತವರು ಪರೀಕ್ಷೆ ಬಗ್ಗೆ ಗಮನ ಹರಿಸಬೇಕು. ಯಾವುದೇ ಕಾರ್ಯಗಳನ್ನು ಮಾಡುವಾಗ ದೂರದೃಷ್ಟಿಯನ್ನು ನಾವು ಆಲೋಚಿಸಿ ನಾವು ಕಾರ್ಯಕ್ಕೆ ಇಳಿಯಬೇಕು. ನಮ್ಮ ಉಲಮಾಗಳು, ನಮ್ಮ ನಾಯಕರುಗಳು, ಉಡುಪಿ ಜಿಲ್ಲಾ ಖಾಜಿಯಂತಹ ಮಹಾನುಸ್ತಾದರಂತಹ ನಾಯಕರು ಹೇಳಿದಂತೆ ಹಿಜಾಬಿನ ಸಮಸ್ಯೆಗಳು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ. ಎಲ್ಲ ರೀತಿಯಲ್ಲೂ ಕೂಡ ಪೂರಕವಾಗುವ ನಿರೀಕ್ಷೆ ನಮಗಿದೆ. ಆದ್ದರಿಂದ ನಮ್ಮ ಮಕ್ಕಳ ಭವಿಷ್ಯವನ್ನು ಅರಿತು ಎಕ್ಸಾಮಿನಲ್ಲಿ ಅದೇ ರೀತಿ ಎಲ್ಲ ರೀತಿಯಲ್ಲೂ ಕೂಡ ಉತ್ತಮವಾದ ನಿರ್ಧಾರವನ್ನು ಕೈಗೊಂಡು ಪೋಷಕರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ಕಾರ್ಯಪ್ರವರ್ತನೆಗೆ ಇಳಿಬೇಕು. ಈ ವರ್ಷದ ಶೈಕ್ಷಣಿಕ ವರ್ಷವು ಕೊನೆಗೊಂಡಿದೆ. ಪರೀಕ್ಷೆಗಳು ನಡೆಯುತ್ತಾ ಇದೆ. SSLC PU ಪರೀಕ್ಷೆಗಳು ಹತ್ತಿರವಾಗಿದೆ. ನಮ್ಮ ಮಕ್ಕಳ ಇದು ರೆಹಮಾನ್ ರಜ್ವಿ ಅವರು, ಧಾರ್ಮಿಕ ಮುಖಂಡರು ಎಲ್ಲ ಅವರ ಬಂಧುಗಳಿಗೆ ಕರೆ ಕೊಟ್ಟಿದ್ದಾರೆ. ಮಕ್ಕಳ ಭವಿಷ್ಯ ಬಹಳ ಮುಖ್ಯ. ತಂದೆ ತಾಯಿಗಳು ಇದೀಗ ಅವರ ಭವಿಷ್ಯದ ದೃಷ್ಟಿಯಿಂದ ಯೋಚನೆ ಮಾಡಬೇಕು, ದೂರದೃಷ್ಟಿ ಇರಬೇಕು. ಸುಪ್ರೀಂ ಕೋರ್ಟ್ ಇದೀಗ ಇದ್ರ ಬಗ್ಗೆ ತೀರ್ಪನ್ನು ಕೊಡೋದಿದೆ. ತೀರ್ಪು ನಮ್ಮ ಪರ ಬರುತ್ತೆ ಎನ್ನುವ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿ ಮಕ್ಕಳ ಶಿಕ್ಷಣದ ದೃಷ್ಟಿಯಿಂದ ಕರೆ ಕೊಟ್ಟರು. ನನ್ನ ಸದ್ಯವಾಗಿ ಉಡುಪಿಯಿಂದ ಪರೀಕ್ಷಿತ್ ಸೇಠ್ ಲೈವ್ ಜಾಯಿನ್ ಆಗ್ತಿದ್ದಾರೆ. ಲೆಟ್ಸ್ ಗೋ ಲೈವ್. ಗುಡ್ ಮಾರ್ನಿಂಗ್ ಪರೀಕ್ಷಿತ್ ಸೇಠ್, ಹೇಗಿದೆ ಉಡುಪಿ ಭಾಗದಲ್ಲಿ ಇವತ್ತು ಪರೀಕ್ಷೆಗೆ ತಯಾರಿ? ಎಸ್ ಹರೀಶ್, ಬೆಳಗ್ಗೆಯಿಂದಲೇ ಎಲ್ಲ ವಿದ್ಯಾರ್ಥಿಗಳು ಏನು ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗ್ತಾ ಇದ್ದಾರೆ. ಮುಖ್ಯವಾಗಿ ಉಡುಪಿಯಲ್ಲಿ ಏನೋ ಒಂದು ಗೊಂದಲ ಇತ್ತು, ಏನು ಹಿಜಾಬ್ ಧರಿಸಿ ಎಕ್ಸಾಮ್ಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋ ಒಂದು ಗೊಂದಲ ಇತ್ತು. ಆದ್ರೆ ಎಲ್ಲ ವಿದ್ಯಾರ್ಥಿನಿಯರು ಹಿಜಾಬ್ ತೆಗೆದಿಟ್ಟು ಕ್ಲಾಸ್ ಏನು ಎಕ್ಸಾಮ್ ಸೆಂಟರ್ಗೆ ಹೋಗಿದ್ದಾರೆ. ಸುಮಾರು 58 ಸೆಂಟರ್ಗಳಲ್ಲಿ ಎಕ್ಸಾಮ್ ನಡೀತಾ ಇದೆ. 14,022 ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆಯನ್ನ ಬರೀತಾರೆ. ಅದರಲ್ಲಿ 1,200ಕ್ಕೂ ವಿದ್ಯಾರ್ಥಿನಿಯರು ಏನು ಮುಸ್ಲಿಂ ವಿದ್ಯಾರ್ಥಿನಿಯರು ಪರೀಕ್ಷೆಯನ್ನು ಬರೀತಾರೆ. ಒಟ್ಟಾರೆ ಇವತ್ತು ಸಂಜೆ ಎಷ್ಟು ವಿದ್ಯಾರ್ಥಿನಿಯರು ಗೈರಾಗಿದ್ದಾರೆ, ಹಿಜಾಬ್ ವಿಷಯಕ್ಕೆ ಎಷ್ಟು ಮಂದಿ ಗೈರಾಗಿದ್ದಾರೆ ಅಂತ ಗೊತ್ತಾಗ್ತದೆ. ಒಟ್ಟಾರೆ ಎಲ್ಲಾ ಕೇಂದ್ರಗಳಲ್ಲಿ ನಿಷೇಧನೆ ವಿದ್ದು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹೀಗಾಗಿ ಒಟ್ಟಾರೆ ಎಲ್ಲ ಕೇಂದ್ರಗಳಲ್ಲಿ ಪರೀಕ್ಷೆ ಶಾಂತಿಯುತವಾಗಿ ಆರಂಭ ಆಗಿದೆ. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಹರೀಶ್,
ಥ್ಯಾಂಕ್ ಯು ಪರೀಕ್ಷಿತ್ ಸೇಠ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.